ನಮ್ಮಮ್ಮ ಮಿಸ್ ಆಗಿ ಫ್ಲಿಪ್ಕಾರ್ಟಲ್ಲಿ ಒಂದು 13,000ದ ಟಿವಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಓಂಕಾರ ಅವ್ರ ಅಮ್ಮಗೆ ಪ್ರಾಂಕ್ ಮಾಡೋಣ ಅಂತ ಹೇಳಿದ್ದ. ಪಾರ್ಸಲ್ ಅಂತಾರೆ. ಯಾರು ಪಾರ್ಸಲ್? ಟಿವಿ ಹೊತ್ತಿದ್ದೆ ಅದನ್ನ? ಇಲ್ಲ ಸರ್, ನಾವು ಮಾಡಿಲ್ಲ, ಆರ್ಡರ್ ಮಾಡಿಲ್ಲ. ಏನೇ ಅಂದೆ ನೀನು? ಓಯ್ ಈಗ ತೆಗಿ ಈಗ ತೆಗೆಲ್ಲ ಗೈಸ್. ಇವಾಗ ರಕ್ತ ತೆಗ್ದಿದ್ಲು. ಗೈಸ್ ನಮ್ಮಮ್ಮ ಬೆಳಗ್ಗೆ ನೋಡಿ ಕೂತಿರೋದು. ನಮ್ಮ ಅಕ್ಕ ತೊಳ್ದಿಲ್ಲ ಅವರು ಪಾಪ. ಇವತ್ತು ಹೋಟ್ಲ್ ಹತ್ರ ಭಾಳ ಕೆಲಸ ಇದೆ ಗೈಸ್. ನಾವು ಪೋಲ್ಸ್ ಹಾಕ್ತಾ ಇದ್ವಿ ಹೋಟ್ಲ್ ಹತ್ರ. ಸೊ ಹೋಟ್ಲಲ್ಲಿ ಏನು ಛೇ ಸೊ ಹೋಟ್ಲ್ ಹತ್ರ ಪೋಲ್ಸ್ ಹಾಕ್ತಾ ಇದೀವಲ್ಲ, ಅದ್ರದ್ದೆಲ್ಲ ಕೆಲಸ ಇದೆ. ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ ಎಷ್ಟಿದೆ ಅಂತ. ನನಗೆ ಗೈಸ್ ಇದು ನಾನು ಹೇಳಿದ್ನಲ್ಲ, ಇವೆಲ್ಲ ಗುಂಡಿ. ಸೊ ಇದು ಏನಕ್ಕಂದರೆ ಇದು ನಾವು ಇವು ಪೋಲ್ಸ್ ಇದ್ವು ಗೈಸ್. ಇದು ತೆಗೆದು ಸೊ ಕಬ್ಬಣದಾಗ ಹಾಕ್ತಿದ್ದೀವಿ. ಯಾವ ಗೊತ್ತಾ, ಈ ಪೈಪ್ನ ಹಾಕ್ತಾ ಇರೋದು. ಸೊ ಗೈಸ್ ನಾನು ಕೆಲ್ಸದ ಜಾಸ್ತಿ ಏನೂ ತೋರಿಸಲ್ಲ, ಭಾಳ ಕೆಲಸ ಇರುತ್ತೆ. ಸೊ ಇದು ಮೇಜರ್ಲಿ ಬಂದು ಪ್ರ್ಯಾಂಕ್ ವಿಡಿಯೋ. ಅಮ್ಮನ ಪ್ರ್ಯಾಂಕ್ ಗೊತ್ತಾಗಬಾರ್ದಂತ ನಾನು ಕೆಲ್ಸದ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅನ್ಕೊಂಡ್ಲಿ ಅಂತ ಮನೆಗೆಲ್ಲ ಸ್ವಲ್ಪ ಟರ್ನ್ ಮಾಡಿದ್ದೀನಿ. ಸೊ ಇದೇನು ಗೊತ್ತಾಗಲ್ಲ, ಪ್ರ್ಯಾಂಕ್ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಮನೆಗೆಲ್ಲ ಕೆಲಸ ಇದ್ದಾವೆ, ಕೆಲಸ ಮುಗಿಸಿ ಪ್ರ್ಯಾಂಕಲ್ಲಿ ಸಿಗ್ತೀನಿ ಗೈಸ್. ತಿಂಡಿ ಮೊಟ್ಟೆ ಬಿರಿಯಾನಿ ನಂದು, ನನ್ನ ತಾತ ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ. ನಾನು ಈ ಕೈ ತೊಗೊಂಬಂದು ಕೂತಿದ್ದೀನಿ. ಬನ್ನಿ ತಿಂಡಿ ತಿಂದು ನೋಡುವ. ನೆಕ್ಸ್ಟ್ ಇನ್ನು ಭಾಳ ಕೆಲಸ ಇದೆ ಗೈಸ್. ಕೆಲಸ ಎಲ್ಲ ಮುಗಿಸಿ ಪ್ರ್ಯಾಂಕ್ ಪ್ಲ್ಯಾನ್ ಆಗಿದೆ. ಸೊ ಇದರಲ್ಲಿ ಗಗನನ ಇದ್ದಾರೆ. ಅದೇನಂತ ನಿಮಗೆಲ್ಲ ಅಲ್ಲೋಗಿ ಹೇಳ್ತೀನಿ. ಇಲ್ಲಿ ವಾಯ್ಸಲ್ಲಿ ಏನೂ ಕೇಳಿಸಲ್ಲ. ಸೊ ಬನ್ನಿ ಈಗ ತಿಂಡಿ ತಿಂದು ಡೈರೆಕ್ಟಾಗಿ ನಿಮಗೆ. ಸೊ ಗೈಸ್ ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀವಿ. ಸೊ ಎಲ್ಲ ಆಯಿತು. ಈಗ ಅಮ್ಮ ಮನೆಗೆ ಇದ್ದಾರೆ ಗೈಸ್. ಈಗ ಗಗನನ ಫೋನ್ ಮಾಡಿರ್ತೀನಿ. ಸೊ ಪ್ರ್ಯಾಂಕ್ ಏನಪ್ಪ ಮೇನ್ಲಿ ಅಂದರೆ, ನಮ್ಮಮ್ಮ ಮಿಸ್ ಆಗಿ ಫ್ಲಿಪ್ಕಾರ್ಟಲ್ಲಿ ಒಂದು 13,000ದ ಟಿವಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಅದು ಡೆಲಿವರಿಗೆ ಬಂದತ್ತೆ ಅಂದಾಗ ಅವ್ರ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ನಾನು ಸುಮ್ಮನೆ ಕ್ಯಾಜುವಲಾಗಿ ಬ್ಲಾಗ್ ಮಾಡ್ತೀನಿ. ಎಲ್ಲ ಕೆಲಸ ಆಯಿತು ಗೈಸ್ ಅದು ಇದು ಅಂತ ನೋಡೋಣ. ಈಗ ಗಗನನಿಗೆ ಫೋನ್ ಮಾಡಿ ಹೇಳ್ತೀನಿ, ಅವನನ್ನು ಅಲ್ಲಿ ಬ್ಲಾಗ್ ಮಾಡ್ಕೊಂತತೆ. ಒಂದು 3 ಮಿನಿಟ್ಸ್ ಪ್ರ್ಯಾಂಕ್ ಆದರೆ ಸಾಕು ಗೈಸ್ ನನಗೆ. ಸೊ ಈಗ ಗಗನನಿಗೆ ಹೇಳಿ ನೋಡೋಣ, ಅದು ಈ ಪ್ರ್ಯಾಂಕ್ ಸಕ್ಸಸ್ ಆದರೆ ಸಾಕಾಯಿತು. ಸೊ ಬನ್ನಿ. ಏನಿಲ್ಲ ಗೈಸ್, ಮೇನ್ಲಿ ಫ್ಲಿಪ್ಕಾರ್ಟ್ ಕಾಲ್ ಪ್ರ್ಯಾಂಕ್ ಇದು. ಅಂದರೆ ಫ್ಲಿಪ್ಕಾರ್ಟಿಂದ ಈ ಥರ ಆರ್ಡರ್ ಬಂದಿದೆ ಅಂದಾಗ ಸಡನ್ನಾಗಿ ರಿಯಾಕ್ಷನ್ ನೋಡೋಣ ಟಿ ವಿ ಅಂತ. ಸೊ ಈಗ ಗಗನನಿಗೆ ಫೋನ್ ಮಾಡಿ ಎಲ್ಲ ತಿಳಿಸ್ತೀನಿ. ಸೊ ಬನ್ನಿ ನಾನು ಪಟ್ಟಣ ಕೆಳಗೆ ಹೋಗಿ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಎಸ್ಕೋ. ಸೊ ಗೈಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ. ನೋಡಿ ನಮ್ಮಮ್ಮ ಟೀ ಮಾಡ್ತಾ ಇದ್ದಾರೆ. ಈಗ ಹೋಗಿ ಯಾಕಮ್ಮ ಏನಾಯ್ತು ಗೈಸ್? ನಮ್ಮಮ್ಮಗೆ ಇದ್ದಿದ್ದೆ ಅನಾರೋಗ್ಯ. ಸೊ ಏನು ಮಾಡೋಕ್ಕಾಗಲ್ಲ. ನಾವು ಮಾಡಿಲ್ವಾ ಕೆಲಸನ? ಮಾಡಿವಿ ಗೈಸ್. ಇವತ್ತು ಹೋಟ್ಲದು ಹೋಲ್ಸ್ ನೋಡಿದ್ರಲ್ಲ. ಸೊ ಬನ್ನಿ ಇನ್ನು ಏನೇನಾಗುತ್ತೆ ನೋಡೋಣ. ಇನ್ನು ನಾನು ಫ್ರೆಶ್ ಅಪ್ ಆಗ್ಬೇಕು ಗೈಸ್. ಲೆಟ್ಸ್ ಗೋ. ಫ್ರೆಂಡ್ಸ್, ನಮ್ಮ ಓಂಕಾರ ಅವ್ರ ಅಮ್ಮಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿದ್ದ. ಈಗ ಫ್ಲಿಪ್ಕಾರ್ಟ್ ಬಾಯ್ ಆಗಿ ನಾವು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನೋಡೋಣ ಅವ್ರ ಅಮ್ಮ ಏನಂತಾರಂತ. ಬನ್ನಿ ಗೈಸ್. ಹಲೋ ಹಲೋ. ಈಗ ಜಸ್ಟ್ ಹಲೋ ಮೇಡಮ್, ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಇದೆ. ಪಾರ್ಸಲ್ ಅಂತಾರೆ. ಯಾರು ಪಾರ್ಸಲ್? ಟಿವಿ ಇಲ್ಲ ಸರ್, ಇಲ್ಲ ನಮ್ದಲ್ಲ. ಯಾವ ಟಿವಿ? ಇಲ್ಲ ಸರ್, ಇಲ್ಲ. ಇಲ್ಲ ಮೇಡಮ್, ಆರ್ಡರ್ ಆಗಿದೆ. 15,000 ಟಿವಿ ಆರ್ಡರ್ ಆಗಿದೆ. ಇಲ್ಲ ಮೇಡಮ್, ಆರ್ಡರ್ ಆಗಿದೆ. ನೋಡು ಮಾತಾಡಿ. ಹಲೋ ಹಲೋ. ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಇದೆ. ಟಿವಿ ಆರ್ಡರ್ ಮಾಡಿದ್ದಾರೆ ಗೂಗಲಿಂದ. ಹಾಂ ಸರ್ ಹೇಳಿ. ಹೌದಾ ಅಮ್ಮ? ಟಿವಿ ಹೊತ್ತಿದ್ದೆ ಅದನ್ನ? ಇಲ್ಲ, ಅದು ಹೆಂಗು ಅಡ್ರೆಸ್ ಹೊಡಿದಿಲ್ಲಕತ್ತೆ, ದುಡ್ಡು ಹೊಡಿದಿಲ್ಲ ಅಡ್ರೆಸ್. ಸರ್ ಎದರಿಂದ ಆರ್ಡರ್ ಆಗಿರೋದು ಅದು? ಡೈರೆಕ್ಟ್ ಗೂಗಲಿಂದ ಮಾಡಿ ಅಂತ. ಬಾ ಒಳಗೆ ಏನು ಗೂಗಲಾಗ ಮಾಡಿದ್ದೆ ಆರ್ಡ್ರು. ಯಾರು ಮಾಡಕ್ ನೀನು? ತಾ ಮಾತಾಡೋ, ಅವರೇ ಮಾತಾಡ್ತಾರೆ, ಮಾತಾಡೋ. ಹಲೋ. ಇಲ್ಲ ಸರ್, ನಾವು ಮಾಡಿಲ್ಲ, ಆರ್ಡ್ರ್ ಮಾಡಿಲ್ಲ.
ಅಯ್ಯ ಏನ್ ಮಾಡಕ್ ನಾವು ಇದು ಅಮೌಂಟ್ ಇಲ್ಲ ಅಲ್ಲ ನಾಟಕ ಮಾತಾಡ ನಾನು ಯಾರಿಗೆ ಹೇಳಲ್ಲ. ತಗ. ಅಯ್ಯೋ ಇಲ್ಲ ಸರ್ ನಾ ಮಾಡಿಲ್ಲ. ಗೈಸ್ ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿರ ಅಮೌಂಟ್ ಇಲ್ದ ಹೆಂಗ್ ತಂದು ಕೊಡ್ತೀರಾ? ಎಷ್ಟಂತೆ ಗಗನ ಕಣ್ಣೀಡಿ ಗಾಬರಿ ಆದ್ರು. ಅಣ್ಣ ಥ್ಯಾಂಕ್ಸ್ ಒಳ್ಳೆ ರಿಯಾಕ್ಷನ್ ಬಂದೈತಿ ಇಲ್ಲಿ. ಥ್ಯಾಂಕ್ಸ್ ಅಣ್ಣ ಒಳ್ಳೆ ರಿಯಾಕ್ಷನ್. ಥ್ಯಾಂಕ್ ಯು ಅಮ್ಮ ಬಾ ಇಲ್ಲಿ. ಗೈಸ್ ಒಳ್ಳೆ ರಿಯಾಕ್ಷನ್ ಮಾತ್ರ, ಸೈಕ್ ರಿಯಾಕ್ಷನ್. ಹೆಂಗ ಕಂಬ ಉಣಿಸಿದ್ರು. ಗೈಸ್ ಕ್ರೇಜಿ ಪ್ರ್ಯಾಂಕ್ ಸಕ್ಸಸ್. ಅದಿಲ್ಲ ಪ್ರ್ಯಾಂಕ್ ಆಗಿಲ್ಲ ಅಷ್ಟೇ ಹೇಳು. ನಿಮ್ಮ ಅಪ್ಪನ ಮೇಲೆ ಆಗಿಲ್ಲ ಆಗಿದೆ. ಗೈಸ್ ಪಪ್ಪನ್ ಮೇಲೆ ಫೈನಲಿ ಪ್ರ್ಯಾಂಕ್ ಸಕ್ಸಸ್ ಗೈಸ್, ಸಕ್ಸಸ್. ಪ್ರ್ಯಾಂಕ್ ಆದ್ಯಾ ನಿನಗೆ ಅದೇನಮ್ಮ ಅದೇ ಪ್ರ್ಯಾಂಕ್ ಸಕ್ಸಸ್ ಗೈಸ್. ಪಾಪ ಗಗನಣ್ಣಗೆ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಗಗನಣ್ಣ. ಸೊ ಬನ್ನಿ, ಈಗ ಇನ್ನೇನು ಪ್ರ್ಯಾಂಕ್ ಆಯ್ತು ನಂದು. ಸೊ ಬನ್ನಿ, ಆಮೇಲೆ ಸ್ವಲ್ಪ ಇನ್ನು ಊಟ ಗಿಟ ಮಾಡಿ ವಿಡಿಯೋನ ಎಂಡ್ ಮಾಡೋಣ. ಏನು ಒಳ್ಳೆ ಗಾಬರಿ ಆಗೋದು ಪಾಪ, ಕ್ರೇಜಿ. ಗೊತ್ತಾಗ್ತಿಲ್ಲ. ಬರೀ ತಗಡಿತಕ್ಕೆ ಬಂದಂಗಿದ್ನಲ್ಲ. ನಾನು ಇಲ್ಲೇ ಫೋನ್ ಮಾಡಿ ಹೇಳಿದ್ದು ಅಮ್ಮ ಅಲ್ಲ ಅವ್ನಿಗೆ ತೋರ್ಸು. ಪ್ರ್ಯಾಂಕ್ ಆದಿಲ್ಲ. ನಿನ್ನ ಹಾಗೆ ನೀ ತೋರ್ಸಪ್ಪ. ತೋರಿಸ್ತೀನಿ. ನನ್ನ ಮೊಬೈಲಿಗೆ ಇಟ್ಕೊಂಡಿದ್ದೆ ಅವ್ನು ಫೋಟೋನ. ಗೈಸ್ ನಮ್ಮ ಅಪ್ಪ ಆದ್ಮೇಲೆ ಸುಮ್ಮನೆ ಇರಲ್ಲ ಗೈಸ್, ಅದನ್ನ ಹೇಳಿ ಇನ್ನೊಂದು ಸ್ವಲ್ಪ ಪ್ರ್ಯಾಂಕ್ ಆಗಿರೋದು, ಆದ್ರೂ ಪ್ರ್ಯಾಂಕ್ ಆಗಿದ್ದಾರೆ ನಮ್ಮಮ್ಮ. ಸೊ ಓಕೆ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ. ನಮ್ಮಮ್ಮ ಮತ್ತೆ ಪ್ರ್ಯಾಂಕ್ ಆಗಿದ್ದಾರೆ, ಭಾಳ ದಿವಸ ಆದ್ಮೇಲೆ ಮಾಡಿದ್ದೀನಿ ಗೈಸ್, ಗ್ಯಾಪ್ ಕೊಟ್ಟು. ಸೊ ಬಾಯ್.